ಹಲೋ, ಗುಡ್ ಮಾರ್ನಿಂಗ್. ನಾನು ಡಾಕ್ಟರ್ ಸಾಗರ್ ಹಕ್ಕಿ, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ PG ರೆಸಿಡೆಂಟ್, ಕನ್ನಡದಲ್ಲಿ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಾ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್, ಫಸ್ಟ್ ಇಯರ್. ಇವತ್ತಿನ ದಿನ ನಾವು ತಂಬಾಕು, ಎಲೆ ಅಡಿಕೆ ಹಾಗೂ ಪಾನ್ ಮಸಾಲ ಇದರಿಂದ ಬಾಯಿ ರೋಗದ ಮೇಲೆ ಹೇಗೆ ಸಂಬಂಧ ಬೀಳುತ್ತದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಒಂದು ಓರಲ್ ಸಬ್ ಮ್ಯೂಕೋಸಸ್ ಫೈಬ್ರೋಸಿಸ್ ಅಂತ ಕರಿತೀವಿ. ಇದು ಹೆಚ್ಚಾಗಿ ಯಾರಲ್ಲಿ ಕಾಣುತ್ತದೆ ಅಂದರೆ ಎಲೆ ಅಡಿಕೆ, ತಂಬಾಕು ಇದರಿಂದ ಓರಲ್ ಸಬ್ ಮ್ಯೂಕೋಸಸ್ ಫೈಬ್ರೋಸಿಸ್ ಅಂತ ಬರುತ್ತದೆ. ಮತ್ತು ಹೆಚ್ಚು ಲಿಟ್ರೇಚರಲ್ಲಿ ಡಬ್ಬು ಮೆಣಸಿನಕಾಯಿಯಿಂದನೂ ಆಗಿರೋದು ಕೂಡ ಇದೆ. ಇದರ ಲಕ್ಷಣಗಳು ಉರಿಯುತ್ತ ಬಾಯಿ ಹಾಗೂ ಲಿಮಿಟೆಡ್ ಮೌತ್ ಓಪನಿಂಗ್ ಅಂತ ಕರಿತೀವಿ. ಬಾಯಿ ತೆಗೆಯಲು ಸಾಧ್ಯವಾಗುವುದಿಲ್ಲ. ಕೇವಲ ಒಂದು ಬೆರಳು, ಎರಡು ಬೆರಳು ಬಾಯಿಯಲ್ಲಿ ಹೋಗುತ್ತದೆ. ಊಟ ಮಾಡಲು ತುಂಬ ಕಠಿಣವಾಗುತ್ತದೆ. ಇದನ್ನು ನಾವು ಏನಂತ ಕರಿತೀವಿ ನಮ್ಮ ಲಿಟ್ರೇಚರಲ್ಲಿ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಈ ರೋಗದಿಂದ ಮುಂದೆ ಕ್ಯಾನ್ಸರ್ಗೆ ಹೆಚ್ಚಿನ ರಿಸ್ಕನ್ನು ಇರುತ್ತದೆ. ಇದೇನು ಬಾಯಿ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕಾಗೋಕ್ಕಿಂತ ಮುಂಚೆ ಈ ಓರಲ್ ಸಬ್ ಮ್ಯೂಕೋಸಸ್ ಫೈಬ್ರೋಸಿಸ್ನಲ್ಲಿ ಹೆಚ್ಚಿನ ರಿಸ್ಕ್ ಇದೆ ಓರಲ್ ಕ್ಯಾನ್ಸರ್ ಆಗೋದಕ್ಕೆ. ಮತ್ತು ಈ ಓರಲ್ ಸಬ್ ಮ್ಯೂಕೋಸಸ್ ಫೈಬ್ರೋಸನ್ನು ನಾವು 4 ಸ್ಟೇಜ್ಗಳಾಗಿ ವಿಭಾಗ ಮಾಡ್ತೀವಿ. ಸ್ಟೇಜ್ 1 ಅಂದರೆ 35 mm ಮೌತ್ ಓಪನಿಂಗ್ ಇರುತ್ತೆ. ಅದೇನು ಬಾಯಿಯಲ್ಲಿ 3ರಿಂದ 4 ಬಟ್ಟು ಹೋಗೋದು 35 mm ಅಂತ ಕರಿತೀವಿ. ಸ್ಟೇಜ್ 2 ಅಂತಂದರೆ 35ರಿಂದ 25 mm. ಮತ್ತು ಸ್ಟೇಜ್ 3 ಮತ್ತು ಸ್ಟೇಜ್ 4 ಈ ಥರ ಇದೆ. ಆದರೆ ಸ್ಟೇಜ್ 1 ಅಂದರೆ ಇನಿಷಿಯಲ್ ಟ್ರೀಟ್ಮೆಂಟ್ ನಾವು ಗುಳಿಗೆ ಹಾಗೂ ಮೆಡಿಸಿನ್ ಲೈನ್ ಆಫ್ ಟ್ರೀಟ್ಮೆಂಟಿಂದ ಸಾಧ್ಯ ಆಗುತ್ತದೆ. ಕೆಲವೊಂದು ಸಲ ಸ್ಟೇಜ್ 2 ಕೂಡ ಮೆಡಿಸಿನ್ ಲೈನ್ನಿಂದ ಟ್ರೀಟ್ಮೆಂಟ್ ಸಾಧ್ಯ ಆಗುತ್ತದೆ. ಮತ್ತು ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಂತ ಏನು ಕರಿತೀವಿ, ಇದನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಬಾಯಿಯ ಶಸ್ತ್ರಚಿಕಿತ್ಸೆ ಮುಖಾಂತರ ಗುಣಪಡಿಸಲು ಸಾಧ್ಯವಾಗುತ್ತದೆ. ತಂಬಾಕು, ಎಲೆ ಅಡಿಕೆ ಈ ಥರ ವ್ಯಸನಿಗಳಲ್ಲಿ ಇದೇನು ಉರಿಯುತ್ತ ಬಾಯಿ ಮತ್ತು ಬಾಯಿ ತೆಗೆಯಲು ಸಾಧ್ಯವಾಗುವುದಿಲ್ಲವಾದಲ್ಲಿ ತಪ್ಪದೆ ಸಂಬಂಧಿಸಿದ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ನನ್ನ ವಾಟ್ಸಪ್ ನಂಬರ್ ಕೂಡ ಇದರಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆ ಈ ಥರ ಯಾವುದಾದ್ರೂ ಸಮಸ್ಯೆ ಬಾಯಿಯ ಇದ್ದಲ್ಲಿ ತಕ್ಷಣ ನನ್ನ ವಾಟ್ಸಪ್ ನಂಬರ್ಗೆ ನೀವು ಫೋಟೋ ಕಳಿಸಿ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.